ಸರ್ಕಾರದ ರೈತ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ, ಬಿಜೆಪಿ ಸರ್ಕಾರದ ರೈತ ವಿರೋಧಿ ನೀತಿಗೆ, ಬಿಜೆಪಿ ಸರ್ಕಾರದ ರೈತ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ, 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 ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗೆ, ರೈತರ ಮೇಲಾಗುವ ದಬ್ಬಾಳಿಕೆಗೆ, ರೈತರ ಮೇಲಾಗುವ ದಬ್ಬಾಳಿಕೆಗೆ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ಮತ್ತು ಕೃಷಿ ವಿರೋಧಿ ಕಾನೂನುಗಳನ್ನು ಇತ್ತೀಚೆಗೆ ಜಾರಿಗೊಳಿಸಿದ್ದಾರೆ. APMC ಆಕ್ಟ್ಗೆ ತಿದ್ದುಪಡಿ ತಂದಿದ್ದಾರೆ, ಎಸ್ಮಾಗೆ ತಿದ್ದುಪಡಿ ತಂದಿದ್ದಾರೆ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಲೇಬರ್ ಲಾಗೆ ತಿದ್ದುಪಡಿ ತಗೊಂಡ್ಬಂದಿದ್ದಾರೆ. ಹೀಗೆ ಅನೇಕ ಕಾನೂನುಗಳಿಗೆ ತಿದ್ದುಪಡಿ ತಗೊಂಡ್ಬಂದು ಅಥವಾ ಕಾನೂನುಗಳನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ, APMC ಆಕ್ಟ್ಗೆ, ಎಸ್ಮಾ ಆಕ್ಟ್ಗೆ, ಲೇಬರ್ ಲಾಗೆ ತಿದ್ದುಪಡಿಗಳನ್ನು ತಂದಿದ್ದಾರೆ. ಇದರ ವಿರುದ್ಧವಾಗಿ ದೇಶದ ರೈತರು, ಅನೇಕ ರೈತ ಸಂಘಟನೆಗಳು ಒಟ್ಟಾಗಿ ಈ ರೈತ ವಿರೋಧಿ ಕಾನೂನುಗಳನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾವೆ. ಅಲ್ಲಿಂದ ಪ್ರಾರಂಭ ಆಗಿ ಬೇರೆ ಬೇರೆ ರಾಜ್ಯಗಳ ರೈತರು ಕೂಡ ಬೆಂಬಲ ವ್ಯಕ್ತ ಮಾಡಿ ಡೆಲ್ಲಿವರೆಗೂ ಕೂಡ ಅವರು ಪಾದಯಾತ್ರೆ ಮಾಡಿ ಡೆಲ್ಲಿಯನ್ನು ತಲುಪಿದ್ದಾರೆ. ಆದರೆ ಸರ್ಕಾರ ಅವರ ಒತ್ತಾಯಗಳನ್ನು ಈಡೇರಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಕಾರಣ ಯಾಕಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಅಂಬಾನಿ, ಅದಾನಿ ಇತರ ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಬಂಡವಾಳಶಾಹಿಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ರೈತರನ್ನ, ಕೃಷಿ ಕ್ಷೇತ್ರವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರ ಹೋರಾಟ ನ್ಯಾಯಯುತವಾಗಿದೆ. ಇವತ್ತು ದೇಶದ ಅನೇಕ ರಾಜಕೀಯ ಪಕ್ಷಗಳು ಕೂಡ ರೈತರ ಹೋರಾಟವನ್ನು ಬೆಂಬಲಿಸಿದ್ದಾವೆ. ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ನೆಪ ಮಾತ್ರಕ್ಕೆ ಅವ್ರ ಜೊತೆ ಮಾತುಕತೆ ನಡೆಸಿದೆ. ಕಣ್ಣೂರು ತಂತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಅವರ ಒತ್ತಾಯ ಇರ್ತಕ್ಕಂಥದ್ದು ಈ ಕಾನೂನುಗಳನ್ನು ಹಿಂಪಡಿಬೇಕು. ಇದರಿಂದ MSP ಹೋಗ್ತದೆ, APMC ಮಾರುಕಟ್ಟೆಗಳು ಹೋಗ್ತವೆ. ಒಂದು ಕಡೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, APMC ಮಾರುಕಟ್ಟೆಗಳನ್ನು ಮುಚ್ಚಲಿಕ್ಕೆ ಇದು ಸೂಕ್ತ ಕಾಲ ಅಂತ ನಿರ್ಮಲಾ ಸೀತಾರಾಮನ್ ಒಂದು ಕಡೆ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಇಲ್ಲ ನಾವು MSP ನಿಲ್ಲಿಸಲ್ಲ,
ಮಾರುಕಟ್ಟೆಗಳನ್ನು ಕೂಡ ಮುಚ್ಚಲ್ಲ ಅಂತೆಲ್ಲ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಆದ್ದರಿಂದ ಇದನ್ನು ಇವತ್ತು ಇಡೀ ರೈತ ಸಮುದಾಯ ಈ ಕಾನೂನುಗಳನ್ನು ವಿರೋಧ ಮಾಡ್ತಾ ಇದೆ. ಯಾವಾಗಲೂ ಕಾನೂನುಗಳು ಸಮಾಜದಲ್ಲಿ ನ್ಯಾಯ ದೊರಕಿಸಲಿಕ್ಕೆ, ಸಮಾಜದ ಬೆಳವಣಿಗೆಗೆ, ಸಮಾಜದಲ್ಲಿ ಪರಿವರ್ತನೆಗೆ ಕಾನೂನುಗಳನ್ನು ಯಾವುದೇ ಕೃಷಿ ಕ್ಷೇತ್ರ ಇರ್ಬೋದು, ಇಂಡಸ್ಟ್ರಿ ಕ್ಷೇತ್ರ ಇರ್ಬೋದು, ಸೇವಾ ವಲಯ ಇರ್ಬೋದು, ಯಾವುದೇ ಕ್ಷೇತ್ರಗಳಾದರೂ ಕೂಡ ಅಲ್ಲಿ ಬದಲಾವಣೆ ತರಲಿಕ್ಕೆ, ಆ ಬದಲಾವಣೆಗಳ ಮೂಲಕ ಸಮಾಜಕ್ಕೆ ಒಳಿತನ್ನು ಮಾಡಲಿಕ್ಕೋಸ್ಕರವಾಗಿ ತಿದ್ದುಪಡಿಗಳನ್ನಾಗಲಿ ಕಾನೂನುಗಳನ್ನಾಗಲಿ ಮಾಡಬಹುದು. ಆದರೆ ಇವತ್ತು ಇಡೀ ರೈತ ಸಮುದಾಯಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಇಡೀ ಕೃಷಿ ಕ್ಷೇತ್ರ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ರೈತರು ವಿರೋಧ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಮತ್ತು ರಾಜ್ಯಸಭೆಯ ಪಾರ್ಲಿಮೆಂಟ್ನಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ವಿರೋಧ ಮಾಡಿದ್ದಾವೆ. ಆದರೂ ಕೂಡ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲಿರೋದ್ರಿಂದ ವಿರೋಧವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಅವುಗಳ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದೆ, AIADMK ವಿರೋಧ ಮಾಡಿದೆ, ಬೇರೆ ಬೇರೆ ಪಕ್ಷಗಳು, ತೃಣಮೂಲ ಕಾಂಗ್ರೆಸ್ಸು ವಿರೋಧ ಮಾಡಿದೆ, ಇವರು ಚಂದ್ರಶೇಖರ್ ವಿರೋಧ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಪಂಜಾಬ್ನಲ್ಲಿ ಇವರು ಅಕಾಲಿ ದಳ ಅವರೆಲ್ಲ ವಿರೋಧ ಮಾಡಿದ್ದಾರೆ. ಇಷ್ಟೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾನೂನನ್ನು ಈ ಥರದ ರೈತ ವಿರೋಧಿ ಕಾನೂನುಗಳನ್ನು ತರ್ತಕ್ಕಂಥ ಉದ್ದೇಶ ಇರತಕ್ಕಂಥ ಸಂಚೆ ಏನು ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಕಾಂಗ್ರೆಸ್ ಪಕ್ಷ ಡೆಲ್ಲಿನಲ್ಲೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಅಲ್ಲಿ ಪಾದಯಾತ್ರೆಗೆ ಹೋಗಬೇಕಾಗಿತ್ತು. ರೈತ ಸಂಘಟನೆಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಆದರೆ 10:30ಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ನಮ್ಮ ಸಂಪೂರ್ಣ ವಿರೋಧವನ್ನು ವ್ಯಕ್ತ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಾವೆಲ್ಲ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಪಾರ್ಟಿ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಧರ್ಮ ಇಲ್ಲ. ರೈತರ ಬಾಯಿಗೆ ಮಣ್ಣಾಕಲು ಏನು ಇದೊಂದು ದೊಡ್ಡ BJP ಸರ್ಕಾರ ಮುಂದಾಗಿದೆ. ಇದು ದೇಶದ ಒಂದು ದೊಡ್ಡ ದುರಂತ. ಕೇಂದ್ರ ಸರ್ಕಾರ ಈ ಕೃಷಿ ಕಾಯ್ದೆಯನ್ನು ಬಹಳ ಕರಾಳ ಕಾಯ್ದೆ, ಇದು ರೈತರ ಮರಣ ಶಾಸನ. ಈ ಕಾಯ್ದೆಯನ್ನು ರೂಪಿಸುವಾಗ ಯಾರನ್ನು ಕೂಡ ಅಭಿಪ್ರಾಯವನ್ನು ಪಡೆಯಲಿಲ್ಲ, ರೈತರನ್ನು ಪಡೆಯಲಿಲ್ಲ, ರೈತರ ಸಂಘಟನೆ ಪಡೆಯಲಿಲ್ಲ. ನಾವೆಲ್ಲ ಯಾವ್ದಾದ್ರು ಒಂದು ಬಜೆಟ್ ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇರುವಂಥ ಎಲ್ಲ ರೈತರ ಸಂಘಟನೆಗಳನ್ನು ಕರೆದು ನಾವೆಲ್ಲ ಮಾತಾಡ್ತೀವಿ. ಇಲ್ಲಿ ಸರ್ವಾಧಿಕಾರ ಪ್ರದರ್ಶನ ಮಾಡಿ ಇವತ್ತು ಅವರು ಈ ಕಾನೂನನ್ನು ತಂದು ಈಗ ಇಡೀ ದೆಹಲಿ ಸುತ್ತಲೂ ಕೂಡ ಇದನ್ನು ಸೀಲ್ ಮಾಡಿದಂಥ ಸಂದರ್ಭದಲ್ಲಿ ರೈತರು ಕರೆದು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿರದೆ 25 ಲಕ್ಷ ಕೋಟಿ ರೂಪಾಯಿ ಸುಮಾರು ಆಹಾರದ ಉತ್ಪನ್ನ 1000 ಕೋಟಿ ರೂಪಾಯಿ ಉತ್ಪನ್ನ ಇವತ್ತು ಆಗ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅನೇಕ ಕಂಪನಿಗಳ ಮುಖಾಂತರ ರೈತರನ್ನ ನಿಯಂತ್ರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸ್ಟಾರ್ಟಿಂಗ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಆಮೇಲೆ ರೈತರದ ಬೆಲೆ ಬೆಲೆ ಏನಾದರೂ ಜಾಸ್ತಿ ಆದಾಗ ಇಲ್ಲ ಕಡಿಮೆ ಆದಾಗ ಅದನ್ನು ಕೊಳ್ಳದೆ ಕೊನೆಗೆ ರೈತರು, ನಾನು ಅನೇಕ ರೈತರ ಹತ್ರ ನಾನು ಮಾತಾಡಿದ್ದೀನಿ, ಅಗ್ರಿಮೆಂಟ್ ಮಾಡ್ಕೊಬಿಡ್ತಾರೆ ಕಾಂಟ್ರಾಕ್ಟ್ ಮಾಡಿದ ಸಂದರ್ಭದಲ್ಲಿ. ಕೊನೆಗೆ ಏನಾದ್ರು ಬೆಲೆ ಕಡಿಮೆ ಆಗೋಯ್ತು ಅಂತಂದರೆ ಆ ಏನು ಮಾರ್ಕೆಟ್ ಬೆಲೆ ಮಾಡಿಕೊಂಡ್ರು ಆ ಹಣನ ಕೊಡೋಕೆ ಹೋಗೋದಿಲ್ಲ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇದೆ,
ನಾವಿದನ್ನು ಖರೀದಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆಗ ರೈತರನ್ನ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಏನು ಕಾಯ್ದೆ ತಂದಿದೆ, ಯಾವ ರೀತಿ ಮಾಡಿದೆ. ಸೊ ಹಿಂಗೆ ರೈತನಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡಲು